ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ. ನಿನ್ನೆ ನನ್ನ ಡ್ಯೂಟಿ ಆದಮೇಲೆ ಸುಮಾರು 4:30 ಒಂದು ಬೇಕರಿ ಹತ್ರ ನಿಂತ್ಕೊಂಡು ಏನೋ ಹಸಿವಾಗಿದ್ದಕ್ಕೆ ತಿಂತಾ ಇದ್ದೆ. 4 ಗಂಟೆ ನಂತರ ಆಗಿದ್ದರಿಂದ ಶಾಲೆ ಮಕ್ಕಳು ಕೂಡ ಬೇಕರಿ ಪಕ್ಕದಾಗಿಂದ ಬಸ್ಗಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಒಂದು ಮಗು 3ನೇ ಕ್ಲಾಸ್. ತುಂಬಾ ನೀರಡಿಕೆ ಆಗಿತ್ತು, ತುಂಬಾ ಹಸಿವೆ ಆಗಿತ್ತು. ಆ ಮಗುಗೆ ಗೊತ್ತು. ಬೇಕರಿ ಹತ್ರ ಬಂದ್ಬಿಟ್ಟು ಬೇಕರಿಯವ್ರು ಇಟ್ಟಿರ್ತಕ್ಕಂಥ ಜಗ್ಗಲ್ಲಿರೋ ನೀರು ಕುಡಿತಾ ಇತ್ತು. ನಾನು ಬೇಕರಿ ದಿನಸು ತಿಂತ ಮಗುನ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಮಗು ಜಗ್ಗು ಎತ್ಕೊಂಡು ನೀರು ಕುಡಿತಾ ಇತ್ತು. ಎಷ್ಟು ನೀರಡಿಕೆ ಆಗಿತ್ತು ಅಥವಾ ತುಂಬಾ ಹಸಿವಾಗಿತ್ತು ಮಗು ನೀರು ಕುಡಿಯೋದು ನೋಡಿ ನನಗೆ ಹೊಟ್ಟೆ ಚುರ್ರಂತು. ಯಾಕಂದ್ರೆ ಅದು ನೀರಡಿಕೆಯ ದಾಹ ಕೂಡ ಹಸಿವಿನ ದಾಹ ಕೂಡ ಅನ್ನೋ ತರ ಇತ್ತು. ಮಗು ಎಷ್ಟು ನೀರು ಕುಡಿದ್ರೂ ನೀರಡಿಕೆ ಹೋಗ್ತಾ ಇರ್ಲಿಲ್ಲ, ಹಾಗೆ ಕುಡಿತಾನೆ ಇತ್ತು. ಬೇಜಾರಾಯ್ತು ನನಗೆ. ಮಗುಗೆ ಬಹುಶಃ ಹಸಿವು ಆಗಿರ್ಬಹುದೇನೋ ಅಂತ ನನ್ಗನ್ಸಿತ್ತು. ನಾನು ಬೇಕರಿ ದಿನಸು ತಿಂತ ಮಗು ಕಡೆ ಯಾಕೋ ತುಂಬಾ ಒಲವಾಯ್ತು. ಏನಾದ್ರೂ ಕೊಡಿಸ್ಬೇಕಾ? ಮಗು ಬೆಳಗ್ಗೆಯಿಂದ 4 ಗಂಟೆವರೆಗೂ ಸ್ಕೂಲಲ್ಲಿ ಇತ್ತು. ಮಧ್ಯಾಹ್ನ ಊಟ ತಗೊಂಡೋಗಿತ್ತೋ ಇಲ್ಲೋ ಅದೆಲ್ಲ ಆಮೇಲೆ. ಆದ್ರೆ ಆ ಮಗು ನೀರು ಕುಡಿಯೋದು ನೋಡಿದ್ರೆ ಮಗುಗೆ ನೀರಡಿಕೆ ಜೊತೆಗೆ ಹಸಿವು ಆಗಿದೆ ಅಂತ ಎಲ್ಲೋ ನನ್ನ ಆತ್ಮದಲ್ಲಿ ಹೇಳ್ತಾ ಇತ್ತು. ನನ್ನ ಆತ್ಮ ಮಗುಗೆ ಕೇಳಬಿಟ್ಟೆ ನಾನು, ಏನಾದ್ರೂ ತಿಂತೀಯಾ ಅಂತ. ನಾನು ಹೊಸಮುಖ ಮಗುಗೆ. ಮಗು ಕಾಮನ್ ಆಗಿ ಜನರಲ್ ಆಗಿ ಭಯ ಪಟ್ಕೊಂಡ್ಬಿಡುತ್ತೆ. ಜೊತೆಗೆ ಮಗು 3ನೇ ಕ್ಲಾಸ್ ಅಂದ್ರೆ 4-5ನೇ ಕ್ಲಾಸು ಹುಡುಗನೂ ಜೊತೆಗಿದ್ದ. ಅವ್ನು ನನ್ನ ಕಡೆನೇ ನೋಡ್ಬಿಟ್ಟ. ಇವ್ರು ಯಾರು ಪರಿಚಯನೇ ಇಲ್ದವ್ರು ಕೇಳ್ತಿದ್ದಾರೆ ಅಂತ. ಆದ್ರೂ ನನ್ನ ಮನಸ್ಸು ಕೇಳಿಲ್ಲ. ಏನಾದ್ರೂ ತಿಂತೀಯಾ ಬೇಬಿ ಅಂತ ಕೇಳಿದೆ. ಮಗು ಬೇಕು ಅನ್ನೋ ತರ ಮನಸ್ಸಲ್ಲಿ ಬೇಡ ಅನ್ನೋ ತರ ಕೈಯಿಂದ ಹೇಳ್ತಾ ಇತ್ತು. ಯಾಕಂದ್ರೆ ಹಸಿವು ಇರುತ್ತಲ್ಲ, ತುಂಬಾ ಭಯಂಕರವಾದಿದ್ದು. ನನ್ಗೊತ್ತು ಮಗು ಹಸಿವು ಕೂಡ ಆಗಿದೆ ಅಂತ. ಹಸಿವಿನ ನೋವು, ಹಸಿವಿನ ದಾಹ, ಹಸಿವಿನ ಒಂದು ಕಷ್ಟ ಏನು ಅಂತ ನಾನು ಅನುಭವಿಸಿದ್ದೀನಿ ಚಿಕ್ಕವನಿದ್ದಾಗ. ನನ್ನ ಮಗುನ ಬಿಡ್ಲಿಲ್ಲ. ಏನ್ ಬೇಕು ಇದರಲ್ಲಿ ಹೇಳು ಅಂದೆ. ಬಿಂಗೋ ಕುರ್ಕುರಿ ಇತ್ತು. ಅದರಲ್ಲಿ ಯಾವುದು ಬೇಕು ನಿನ್ಗೆ? ಖಾರ ಇರೋದು ಬೇಕಾ, ಉಪ್ಪು ಇರೋದು ಬೇಕಾ, ನೋಡು ಹೇಳು ಅಂದೆ. ಮಗು ಹೇಳ್ದಲ್ಲ, ಮನಸ್ಸಲ್ಲಿ ಬೇಕು, ಆದ್ರೆ ಕೈಯಿಂದ ಬೇಡ ಬೇಡ ಅಂತಿತ್ತು. ನಾನು ತಕ್ಕೊಟ್ಟೆ. ಅದು ಕೇವಲ 10 ರೂಪಾಯಿ ಬಿಂಗೋ. ಆದ್ರೆ ಆ ಮಗುಗೆ ಅದು ಆ ಕ್ಷಣದಲ್ಲಿ ಬೆಲೆ ಕಟ್ಟಲಾಗೋದು. ಕಟ್ ಮಾಡ್ಬಿಟ್ಟು ಬಿಂಗೋ ಕೊಟ್ಟೆ. ಮಗುನ ಒಂದು ಮುಖದಲ್ಲಿ ಖುಷಿ, ಉಲ್ಲಾಸ. ಯಾಕಂದ್ರೆ ನಾನು ಅನುಭವಿಸಿದ್ದೀನಿ. ಚಿಕ್ಕವನಿದ್ದಾಗ ಅನುಭವಿಸಿರೋ ನೋವು. ನನಗೆ ಆ ಮಗು ಪರಿಚಯ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಆದ್ರೂ ಒಂದು ಬಿಂಗೋ ಪಾಕೆಟ್ ಕೊಟ್ಟೆ. ಖುಷಿಯಿಂದ ಮಗು ನೀರು ಕುಡಿದ್ಬಿಟ್ಟು ರೋಡ್ ಕ್ರಾಸ್ ಮಾಡ್ಬಿಟ್ಟು ನನ್ನನ್ನೇ ನೋಡ್ತಾ ಇತ್ತು. ಬೇಕರಿಯಲ್ಲಿ ನಿಂತಿರೋನಿಗೆ ಮಗು ಪರಿಚಯ ಇಲ್ಲ. ಮಗು ಜೊತೆ ಇರೋ ಚಿಕ್ಕ ಹುಡುಗನೂ ಪರಿಚಯ ಇಲ್ಲ. ಆ ಮಗು ಕೊಡೋ ಸ್ಮೈಲು ನನಗೆ ಕೋಟಿ ರೂಪಾಯಿ ವಾಪಸ್ ಕೊಟ್ಟಿರೋಷ್ಟು ಖುಷಿ ಆಯ್ತು. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಅನುಭವಿಸಿರೋದನ್ನ ನಮ್ಗೆ ಗೊತ್ತಿರುತ್ತೆ. ಆ ಮಗು ಯಾರು ಏನೋ ಗೊತ್ತಿಲ್ಲ, ಆದ್ರೆ ಆ ಖುಷಿಗೆ ಬೆಲೆ ಕಟ್ಟಲಾಗಲಿಲ್ಲ. ಅದು ಬರೀ 10 ರೂಪಾಯಿ ಸಹಾಯ ಅಷ್ಟೇ. ಆ ಮಗುವಿನ ರೂಪದಲ್ಲಿ ಯಾವ್ದಾದ್ರೂ ದೇವತೆ ಬಂದು ನಿಂತ್ಕೊಂಡಿದ್ಲಿ, ನಾವು ಮಹಾಲಕ್ಷ್ಮಿ, ಚಾಮುಂಡೇಶ್ವರಿ, ಮಹಾಕಾಳಿ ಇರಬಹುದೇ ಗೊತ್ತಿಲ್ಲ. ಆ ಮಗು ನಗನಗ್ತ ಬಸ್ ಸೇರ್ಕೊಂಡು ಬಾಯ್ ಅಂತ ಕೈ ಮಾಡ್ಬಿಟ್ಟು ಹೋಯ್ತು. ಇದು ಯಾರೋ ಗೊತ್ತಿಲ್ಲ, ಆದ್ರೆ ನನ್ನ ಆತ್ಮಕ್ಕೆ ಎಲ್ಲೋ ಒಂದ್ ಮೂಲೆಯಲ್ಲಿ ತೃಪ್ತಿ. ನಾನು ಕಷ್ಟಪಡೋ ಟೈಮಲ್ಲಿ ಈ ತರ ಸಹಾಯ ಯಾರು ಮಾಡಿಲ್ಲ. ಈಗ್ಲೂ ಮಾಡೋರು ಇದ್ದಾರೆ. ಆದ್ರೆ ನಾನ್ ಮಾಡಿದ್ದು ದೊಡ್ಡದು ಅಂತ ನಾನು ಇಲ್ಲಿ ಹೇಳಕ್ ಬಂದಿಲ್ಲ. ಆದ್ರೆ ಒಂದು ಚಿಕ್ಕ ಸಹಾಯ. ನೀವುಗಳು ಕೂಡ ಒಂದು 10 ರೂಪಾಯಿ ಸಹಾಯ. ಆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಹಚ್ಕೊಂಡಿರುತ್ತೆ. ಮಧ್ಯಾಹ್ನ ಅವ್ರು ಬಿಸಿ ಊಟ ಮಾಡಿರಬಹುದು ಅಥವಾ ಇನ್ನೇನೋ, ಅದು ಸೆಕೆಂಡ್. ಆದ್ರೆ ಆ ಮಗುವಿನ ಮುಖ ನೋಡಿ, ಆ ಮಗುವಿನ ದಾಹ ನೋಡಿ ನನಗೆ ತಡ್ಕೊಳಕ್ಕಾಗ್ದೇನೆ ನಾನು ಚಿಕ್ಕ 10 ರೂಪಾಯಿ ಅದು ಬಿಂಗೋ ಸಹಾಯ ಮಾಡಿದ್ದೆ.
ನಾನು ಬರೀ ಅಷ್ಟೇ ಅಲ್ಲ, ಪೇಷಂಟ್ಗಳಿಗೆ ಹಾಸ್ಪಿಟಲ್ಗಳಲ್ಲಿ ದುಡ್ಡು ಕಡಿಮೆ ಆದಾಗ ಕೊಡ್ತಿರ್ತೀನಿ, ಮಾತ್ರೆಗೆ ದುಡ್ಡು ಕಡಿಮೆ ಆದಾಗ ಕೊಡ್ತೀನಿ, ಟ್ರೀಟ್ಮೆಂಟ್ಗೆ ದುಡ್ಡು ಕಡಿಮೆ ಆದಾಗ ಕೊಟ್ಟಿದ್ದೀನಿ, ಪರಿಚಯ ಇರೋರ್ಗೂ ಕೊಟ್ಟಿದ್ದೀನಿ. ಅವರು ಇದುವರೆಗೂ ನನಗೆ ವಾಪಸ್ ದುಡ್ಡು ಕೊಟ್ಟಿಲ್ಲ. ಸೊ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಷ್ಟದಲ್ಲಿರೋರಿಗೆ ಸ್ವಲ್ಪ ಸಹಾಯ. ನಾವು ಕಷ್ಟದಲ್ಲಿರ್ಬೋದು, ಆದರೆ ನಮ್ಗಿಂತಲೂ 100 ಪಟ್ಟು ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೂ ಒಂದು ಚಿಕ್ಕ ಒಂದು ಸಹಾಯ ಮಾಡಿದರೆ ನಮಗೇನು ಕಡಿಮೆ ಆಗಲ್ಲ, ಕೊರತೆ ಆಗಲ್ಲ ಅಲ್ವಾ? ನಾವು ಕಷ್ಟ ಅಂತ ಇರ್ತೀವಿ, ಆದರೆ ನಮ್ಕಿನ್ನ ತುಂಬ ಕಷ್ಟದಲ್ಲಿರೋರಿಗೆ ನಾವು ಒಂದ್ಸರಿ ಗಮನಿಸಿದ್ರೆ ಆ ದೇವರು ನಮಗೆ ಯಾವ ಕಷ್ಟನೂ ಕೊಟ್ಟಿಲ್ಲ ಅನಿಸುತ್ತೆ. ಕೈ ಕೊಟ್ಟಿದ್ದಾರೆ, ಕಾಲು ಕೊಟ್ಟಿದ್ದಾರೆ, ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ, ಆದರೆ ಕೈ ಇಲ್ಲ, ಕಾಲಿಲ್ದೇನೆ ಎಷ್ಟೋ ಜನ ಭಿಕ್ಷೆ ಬೇಡ್ತಾರೆ, ತಿನ್ನೋಕ್ಕೆ ಅನ್ನ ಇಲ್ಲದೆ ನರಳಾಡ್ತಿರ್ತಾರೆ. ಅವರ ಕಷ್ಟ ನಮಗಂತೂ ಇಲ್ವಲ್ಲ, ಅವರಿಗೆ ಕೊಟ್ಟಿರೋ ಕಷ್ಟ ದೇವರು ನಮಗಂತೂ ಕೊಟ್ಟಿಲ್ವಲ್ಲ. ಸೊ ಮಾಡಿರೋ ಸಹಾಯಗಳು ತುಂಬಾ ಇದ್ದಾವೆ. ಸುಮ್ಮನೆ ನಿಮ್ಮ ಮುಂದೆ ಈ ಒಂದು ಮಗುವಿನ ಒಂದು ನಗುವಿನ ಒಂದು ಖುಷಿ ನನಗೆ ತಡ್ಕೊಳಕ್ಕಾಗದೆ ನಿಮ್ಮ ಹತ್ರ ಹೇಳೋಕೆ ಬಂದೆ ಅಷ್ಟೇ. ಏನೇ ಇರಲಿ, ನೀವುಗಳು ಕೂಡ ಈ ಥರ ಮಕ್ಕಳು ಸಿಕ್ಕರೆ ಒಂದು ಚಿಕ್ಕ ಸಹಾಯ ಮಾಡಿ, ಏನಾದರೂ ತಿನ್ನಕ್ಕೆ ಕೊಡಿ. ಆ ಮಗು ಬಹುಶಃ ಮನೆ ಹೋಗಿ ಅವ್ರ ಅಮ್ಮ ಅಪ್ಪಗೆ ಹೇಳಿರಬಹುದು, ಹೀಗೆ ಬೇಕ್ರಿ ಹತ್ರ ಯಾರೋ ಗೊತ್ತಿಲ್ಲದವರು ಸಿಕ್ಕಿದ್ರು, ಬಿಂಗ ಕೊಡಿಸಿದ್ರು ಅಂತ. ಹೇಳಿದೋ ಬಿಟ್ಟಿದೋ ಗೊತ್ತಿಲ್ಲ, ಆದರೆ ನನ್ನ ಆತ್ಮದಲ್ಲಿ ತುಂಬ ಖುಷಿ ತೇಲಾಡ್ತಿದೆ, ಓಡಾಡ್ತಿದೆ. ಏನೇ ಇರಲಿ, ವಿಡಿಯೋ ಕೊನೆಯವರೆಗೆ ನೋಡಿದ್ರಲ್ಲ, ಈ ಒಂದು ಸ್ಟೋರಿ ಕೇಳಿದ್ರಲ್ಲ, ನಾನು ನಿನ್ನೆ ನನಗೆ ಆಗಿದ್ದು, ನೀವು ಕೂಡ ಸಹಾಯ ಮಾಡಿ. ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ, ಅಸಹಾಯಕರಾಗಿರೋರಿಗೆ, ಕೈಕಾಲು ಇಲ್ಲದೇ ಇರೋರಿಗೆ, ವಯಸ್ಸಾದವರಿಗೆ ಸಹಾಯ ಮಾಡಿ. ದೇವರು ನಿಮಗೂ ಕೂಡ ನಿಮಗೆ ಗೊತ್ತಿಲ್ಲದೇನೆ ನಿಮಗೂ ಸಹಾಯ ಮಾಡ್ತಾರೆ. ಏನೇ ಇರಲಿ, ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.